ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಹೌಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಇದು ಆನಿಯನ್ ರಿಂಗ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇದನ್ನು ಎಗ್ ಹಾಕ್ಲಾರ್ದೆ ಕೂಡ ಎಷ್ಟು ಕ್ರಿಸ್ಪಿಯಾಗಿ ಆನಿಯನ್ ರಿಂಗ್ಸ್ನ ಮಾಡ್ಕೋಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಎಗ್ ಹಾಕಿದ್ರೇ ಯೂಶ್ವಲಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಎಲ್ಲರೂ ಅನ್ಕೋತಾರೆ. ಹಾಕ್ದೇನೂ ತುಂಬ ಚೆನ್ನಾಗಿ ಮಾಡ್ಬೋದು. ನೋಡಿ ಇದು ಹೇಗೆ ಮಾಡೋಣ ಅಂತ. ಇದನ್ನು ನೋಡಿ, ಒಂದು 1/4 ಇಂಚಿನಷ್ಟು, ಅಂದರೆ ನೋಡಿ ಈ ಥರ ಇಷ್ಟು ಅಗಲವಾಗಿ ಇದನ್ನು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಬಿಡಿಸ್ಕೋಬೇಕು, ಸಪ್ರೇಟ್ ಮಾಡ್ಕೋಬೇಕು ಎಲ್ಲನೂ. ಕೆಲವೊಂದು ದೊಡ್ಡದು ಬರುತ್ತೆ, ಕೆಲವೊಂದು ಸಣ್ಣದು ಬರುತ್ತೆ, ಪರವಾಗಿಲ್ಲ. ನೀವು ಎರಡೂ ಸೈಜಿಂದ ಆನಿಯನ್ ರಿಂಗ್ಸ್ನ ಮಾಡ್ಕೋಬೋದು. ನೋಡಿ ಈ ಥರ ಇಷ್ಟು ದೊಡ್ಡದಿರಬೇಕು. ಈಗ 2 ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಥರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಸಪ್ರೇಟ್ ಮಾಡ್ಕೊಂಡ ನಂತರ ಒಂದು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡಿದ್ದೀನಿ. ಈ ಥರ ತೊಗೊಂಡು ಇದನ್ನೆಲ್ಲ ಹಾಕ್ಕೋಬೇಕು ಅದಕ್ಕೆ ಬಾಕ್ಸಿಗೆ. ಇದನ್ನ ಹಾಕ್ಕೊಂಡ್ಬಿಟ್ಟು ನೋಡಿ, ಇದಕ್ಕೆ ನಾನು ಒಂದು 2 ಸ್ಪೂನು ಮೈದಾ ಹಾಕ್ಕೊಂಡಿದ್ದೀನಿ. ದೊಡ್ಡ ಸ್ಪೂನಷ್ಟು 2 ಸ್ಪೂನ್ ಮೈದಾ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡ ನಂತರ ನಾನೇನು ಮಾಡ್ತೀನಿ ಅಂದರೆ, ಇವಾಗ ಇದನ್ನು ಬಾಕ್ಸ್ನ ಮುಚ್ಕೋತೀನಿ. ಈ ಥರ ಲಿಡ್ಡನ್ನು ಟೈಟಾಗಿ ಮುಚ್ಕೊಂಡು ಈ ಥರ ಮೇಲೆ ಕೆಳಗೆ ಎಲ್ಲ ಕಡೆ ಶೇಕ್ ಮಾಡಿದ್ರೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದು ನೋಡಿ, ಮೈದಾ ಚೆನ್ನಾಗಿ ಅದಕ್ಕೆ ಹತ್ಕೋಬೇಕು, ಅದಕ್ಕೆ ಚೆನ್ನಾಗಿ. ಇದನ್ನು ಈ ಥರ ಮಾಡೋ ಉದ್ದೇಶ ಏನು ಅಂದರೆ, ಇದಕ್ಕೆ ನೀವು ಡೈರೆಕ್ಟಾಗಿ ನೀವು ಯಾವುದಾದ್ರೂ ಒಂದು ಬ್ಯಾಟ್ರಲ್ಲಿ ಎದ್ದಿದ್ರೆ ಈರುಳ್ಳಿನ, ಅದು ಹತ್ಕೊಳ್ಳಲ್ಲ ಈರುಳ್ಳಿಗೆ. ಅದಕ್ಕೆ ಈ ಥರ ಏನಾದರೂ ಒಂದು ಕೋಟಿಂಗ್ ಇದ್ದರೆ ಅದ್ರ ಮೇಲೆ, ಫಸ್ಟ್ ಈ ಕೋಟಿಂಗ್ ಇದ್ರ ಮೇಲೆ ಇತ್ತು ಅಂದರೆ, ಆಮೇಲೆ ಅದು ಬ್ಯಾಟ್ರ್ ಒಳಗೆ ಎದ್ದಿದ್ರೆ ನೀಟಾಗಿ ಬ್ಯಾಟ್ರ್ ಅದ್ರ ಮೇಲೆ ಅಂಟ್ಕೊಳ್ಳುತ್ತೆ. ಅಂದರೆ ನಾವೇನು ಈಗ ಮಾಡ್ಕೋತೀವಲ್ಲ, ಕಲಿಸ್ಕೋತೀವಲ್ಲ ಹಿಟ್ಟು, ಇದಕ್ಕೆ ಅದ್ಕೊಳ್ಳುತ್ತೆ. ನೋಡಿ ಇದು ಈಗ ಅರ್ಧ ಕಪ್ ಮೈದಾ, ಅರ್ಧ ಕಪ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು. ಇದಾದ ನಂತರ ನಾನು ಖಾರ ಪುಡಿನ ಹಾಕ್ಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಖಾರ ಹಾಕಿದರೆ ಅಷ್ಟೊಂದು ಹತ್ಕೊಳ್ಳಲ್ಲ, ಯಾಕಂದರೆ ಇದು ಅಷ್ಟೊಂದು ಬೈಂಡಿಂಗ್ ಜಾಸ್ತಿ ಬರೋದಿಲ್ಲ. ಅದರಿಂದ ನೋಡಿ, ಇದಕ್ಕೀಗ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ನೋಡಿ ಇದಾದ ನಂತರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಇದನ್ನೆಲ್ಲ. ನೋಡಿ, ಫಸ್ಟ್ ಇದನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು ಇದನ್ನ. ನೋಡಿ, ಇದು ತುಂಬ ನೀರಾಗಿರಬಾರ್ದು, ತುಂಬ ಗಟ್ಟಿಯಾಗಿರಬಾರ್ದು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ ಈ ಥರ. ಇವಾಗ ನಾನೇನು ಮಾಡ್ತೀನಿ ಅಂದರೆ, ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಈರುಳ್ಳಿನ, ಅದನ್ನು ನಮ್ಮ ರೆಡಿ ಮಾಡ್ಕೊಂಡ್ರೆ ಈ ಬ್ಯಾಟ್ರ್ ಒಳಗೆ ನಾನು ಹಿಟ್ಟು ಕಲಿಸ್ಕೊಂಡಿದ್ದೀನಲ್ಲ, ಇದ್ರೊಳಗೆ ಎದ್ದುಬಿಟ್ಟು ಅದನ್ನು ನಾನು ಬ್ರೆಡ್ ಕ್ರಮ್ಸ್ನ ಮೇಲೆ ಹಾಕ್ತಾಯಿದ್ದೀನಿ. ಒಂದು ಪ್ಲೇಟಲ್ಲಿ ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡು ಒಂದು 4ರಿಂದ 6 ಬ್ರೆಡ್ನ ನಾನು ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಏನಂದರೆ, ನಾನು ಒಂದು ಕೈಯಲ್ಲಿ ಈರುಳ್ಳಿನ ಇದ್ರೊಳಗೆ ಎದ್ತಾ ಇದ್ದೀನಿ, ಹಿಟ್ಟಿನೊಳಗೆ ಕಲಸಿಟ್ಕೊಂಡ್ರೆ ಹಿಟ್ಟಿನೊಳಗೆ. ಇನ್ನೊಂದು ಕೈಯಿಂದ ನಾನು ಬ್ರೆಡ್ ಕ್ರಮ್ಸ್ನ ಉದುರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಬ್ರೆಡ್ ಕ್ರಮ್ಸ್ ಗಲೀಜಾಗೋದಿಲ್ಲ. ನೀವು 2 ಕೈನಲ್ಲೂ ಆ ಕೆಲಸನ ಮಾಡಿದ್ರೆ ಏನಾಗುತ್ತೆ ಅಂದರೆ, 2 ಕೈನೂ ಉಪಯೋಗಿಸಿದ್ರೆ ಒಂದೇ ಸರ್ತಿಗೆ ಅದು ಎರಡೂ ಮಿಕ್ಸ್ ಆಗಿಬಿಡುತ್ತೆ. ಬ್ರೆಡ್ ಕ್ರಮ್ಸು ಹಿಟ್ಟಿನ ಇದ್ರೊಳಗೆ ಹೋಗುತ್ತೆ. ಆವಾಗ ನಿಮಗೆ ಎಲ್ಲ ಹಿಟ್ಟೆಲ್ಲ ಗಲೀಜಾಗೋ ಚಾನ್ಸಸ್ ಇರುತ್ತೆ. ಆವಾಗ ಚೆನ್ನಾಗೂ ಬರಲ್ಲ ಅದು. ನೋಡಿ ಈ ಥರ ಒಂದು ಕೈಲಿ ಅದು, ಒಂದು ಕೈಲಿ ಇದು ಅಂತ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಇದೆಲ್ಲ ರೆಡಿಯಾಗಿದೆ. ಈಗ ನಾವು ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ಚೆನ್ನಾಗಿ ಎಲ್ಲ ಈ ಬ್ರೆಡ್ ಕ್ರಮ್ಸ್ ಹಾಕಿದ್ದೀವಲ್ಲ, ಅದೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಹಿಟ್ಟಿಗೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇವಾಗ ನಾನು ಒಂದು ಚಟ್ನಿ ಮಾಡಿಬಿಡ್ತೀನಿ ಈಗ ಅದು ಕಲಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ನನ್ನ ಹತ್ರ ಮಿಂಟ್ ಚಟ್ನಿ ರೆಡಿಯಾಗಿದ್ದರಿಂದ ಒಂದು ದೊಡ್ಡ ಟೇಬಲ್ ಸ್ಪೂನ್ ಮಿಂಟ್ ಚಟ್ನಿ ಹಾಕ್ಕೊಂಡಿದ್ದೀನಿ. ಅಂದರೆ ಇದು ಪುದೀನ ಚಟ್ನಿ ಇರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು 5 ದೊಡ್ಡ ಸ್ಪೂನಷ್ಟು ಮೊಸರು ಹಾಕ್ಕೊಂಡು, ಒಂದು ಸ್ವಲ್ಪ ಚಾಟ್ ಮಸಾಲ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ನನ್ನ ಮಿಂಟ್ ಚಟ್ನಿ ರೆಡಿಯಾಗಿದೆ. ಈಗ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಈ ಆನಿಯನ್ ರಿಂಗ್ಸ್ನ, ಇದನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ನೀವು ಅಬ್ಸರ್ವ್ ಮಾಡ್ತಾಯಿದ್ದೀರಾ, ಈಗ ಈ ಎಣ್ಣೆ ಒಳಗೆ ಇವು ಮೇಲಿಂದ ಬ್ರೆಡ್ ಕ್ರಮ್ಸು ಭಾಳಷ್ಟು ಹೊರಗೆ ಬಂದಿಲ್ಲ. ಇದು ಫ್ರಿಜ್ಜಲ್ಲಿ ಇಡೋದು ಒಂದು ಅಡ್ವಾಂಟೇಜ್. ಇದು ನೀವು ಡೈರೆಕ್ಟಾಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ಎಲ್ಲ ಬ್ರೆಡ್ ಕ್ರಮ್ಸ್ನು ಎಣ್ಣೆ ಒಳಗೆ ಬಿಟ್ಕೊಂಡ್ಬಿಡೋ ಚಾನ್ಸಸ್ ಇರುತ್ತೆ. ಅದರಿಂದ ಫ್ರಿಜ್ಜಲ್ಲಿ ಇಡೋದು ಒಂದು ಒಳ್ಳೆ ಇದು. ಅದು ಆ ಥರ ನೀವು ಮಾಡ್ಕೊಳ್ಳಿ. ನೋಡಿ, ಈ ಥರ ಇಷ್ಟು ಚೆನ್ನಾಗಿರೋ ಗೋಲ್ಡನ್ ಕಲರ್ದು ಕ್ರಿಸ್ಪಿಯಾಗಿರೋಂಥ ಆನಿಯನ್ ರಿಂಗ್ಸ್ ರೆಡಿಯಾಗಿದೆ.
ಅದ್ರ ಜೊತೆಗೆ ಈ ಚಟ್ನಿ ನೋಡಿದ್ರಲ್ಲ ಎಷ್ಟೊಂದು ಅದ್ರ ಜೊತೆಗೆ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಡಿಪ್ ಇದನ್ನು ಮಾಡ್ಕೊಂಡು ನೋಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಇದೇ ಥರ ಹೊಸ ಡಿಶ್ಗಳನ್ನ ನಾನು ತೊಗೊಂಡು ಬರ್ತೀನಿ. ಇದನ್ನು ವಾಚ್ ಮಾಡಿ ವಿಡಿಯೋನ ಕಾಮೆಂಟ್ ಮಾಡಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.